ಅಯೋಧ್ಯೆಯಲ್ಲಿ ರಾಮಮಂದಿರ ಉದ್ಘಾಟನೆ ವಿಚಾರ ಹಾಸನದಲ್ಲಿ ಮತ್ತೊಮ್ಮೆ ಬಿಜೆಪಿ ವಿರುದ್ಧ ಸಚಿವ ರಾಜಣ್ಣ ವಾಗ್ದಾಳಿ. ನಾವು ರಾಮಭಕ್ತರು, ನಾವು ಪೂಜೆ ಮಾಡೋದು ದಶರಥ ರಾಮನನ್ನು, ಮೋದಿ ರಾಮನನ್ನಲ್ಲ. ರಾಜಣ್ಣ ರಾಮಮಂದಿರ ಟೀಕೆ ಮಾಡ್ತಾರೆ, ಆದರೆ ಅವರು ಹೆಚ್ಚು ರಾಮನ ಪೂಜೆ ಮಾಡ್ತಾರೆ ಎಂದಿದ್ದ ಮಾಜಿ ಪ್ರಧಾನಿ ದೇವೇಗೌಡರ ಮಾತಿಗೆ ಟಕ್ಕರ್. ಮೋದಿ ರಾಮನ ಹೆಸರು ಹೇಳೋದು ಓಟಿಗೋಸ್ಕರ ಎಂದು ವಾಗ್ದಾಳಿ. ಹಾಸನದ ಕಾಂಗ್ರೆಸ್ ಪಕ್ಷದ ನಾಯಕರ ನಡುವೆ ಮುಸುಕಿನ ಗುದ್ದಾಟ ವಿಚಾರ. ಮಾಜಿ ಸಚಿವ ಬಿ ಶಿವರಾಮ್ ಹಾಗೂ ಅರಸೀಕೆರೆ ಕಾಂಗ್ರೆಸ್ ಶಾಸಕ ಶಿವಲಿಂಗೇಗೌಡ ನಡುವಿನ ಟಾಕ್ ಫೈಟ್ ಬಗ್ಗೆ ಪ್ರತಿಕ್ರಿಯೆ. ಅವರಿಬ್ಬರು ಕಾಂಗ್ರೆಸ್ ನಾಯಕರು, ಅವರ ಮಾತನ್ನ ನಾಯಕರು ಗಮನಿಸಿದ್ದಾರೆ, ಆದರೆ ಹೆಚ್ಚು ಮಹತ್ವ ಕೊಡಬೇಕಿಲ್ಲ. ಸಚಿವರು ತಮ್ಮನ್ನ ಕಡೆಗಣಿಸುತ್ತಿದ್ದಾರೆ ಎಂಬ ಮಾಜಿ ಸಚಿವ ಬಿ ಶಿವರಾಮ್ ಮಾತಿಗೆ ತಿರುಗೇಟು. ಹೌದ್ರಿ, ನಾವು ಪೂಜೆ ಮಾಡ್ತಕ್ಕಂಥದ್ದು ದಶರಥ ರಾಮನ್ನ, ಮೋದಿ ರಾಮನ್ನಲ್ಲ. ಗೊತ್ತಾಯ್ತಾ? ಮೋದಿ ರಾಮನ್ ಪೂಜೆ ಮಾಡೋದಕ್ಕೆ, ಮೋದಿಗೆ ಅದಕ್ಕೆಲ್ಲ ರಾಮನ ಹೆಸರು ಹಾಕೊಂಡು ಓಟ್ಗೋಸ್ಕರ ಮಾಡೋ ಕೆಲಸ. ನಾವು ನಿಜವಾದಂಥ ರಾಮ ಭಕ್ತರು ನಾವೇ. ನನ್ನ ಕ್ಷೇತ್ರದಲ್ಲಿ 2004ರಲ್ಲಿ 25 ಲಕ್ಷಕ್ಕೆ ಹೆಚ್ಚು ದುಡ್ಡು ಕೊಟ್ಟು ನಾನೇ ರಾಮನ ದೇವಸ್ಥಾನ ಕಟ್ಟಿಸಿದ್ದೀನಿ. ನನ್ನ ಹೆಂಡತಿ ಮಂದೇವರೋದು. ಗೊತ್ತಾಯ್ತಾ? ರಾಮ ಅವರು ವಿಷ್ಣುವಿನ ಒಂದು ದಶಾವತಾರದಲ್ಲಿ ಶ್ರೀರಾಮನು ಒಬ್ಬ. ಗೊತ್ತಾಯ್ತಾ? ಅದರಿಂದ ಪೂಜೆ ಮಾಡೋದ್ರಲ್ಲಿ ಏನು ಯಾರಿಂದ ಏಳಿಸ್ಕೊಂಡೇನು ಪೂಜೆ ಮಾಡಬೇಕಾಗಿಲ್ಲ. ಮಹಾತ್ಮ ಗಾಂಧಿ ಸಾಯವಾಗಿ ಏನು ಹೇಳ್ಸತ್ರಪ್ಪ ಅವರು, ಗುಂಡೊಡೆದಾಗ ಅದು ಗೂಡ್ಸೆ ಏ ರಾಮ್ ಅಂತ ಹೇಳ್ದ. ಅವ್ರು ಯಾವ ರಾಮನ್ನ ಉದ್ಗರಿಸಿದಾರೋ ಆ ರಾಮ ನಮ್ಮ ರಾಮ. ಗೂಡ್ಸೆನೂ ರಾಮ ಭಕ್ತಾನೆ. ಗೊತ್ತಾಯ್ತಾ? ಆ ರಾಮದಿರು ಇವರೆಲ್ಲ ಯಾರಿದ್ದಾರೆ ಈಗೆಲ್ಲ ಓಡಾಡ್ತಾರಲ್ಲ, ಹಿಂದೂ ಅದು ಇದು ಅಂತ. ನಾವೇನು ಹಿಂದೂಗಳಲ್ವಾ? ಬರೀ ಏನು ಹಿಂದುತ್ವ ಇವರಿಗೆ ಜಾಗೀರಿ ಕೊಟ್ಟಿದ್ದೀವ? ಅದರಿಂದ ಯಾರು ರಾಮನ್ನ ಗಾಂಧಿಯವರು ಹೇಳಿದ್ರು ಆ ರಾಮನ ಭಕ್ತರು ನಾವು. ಯಾವ ಹಿಂದುತ್ವವನ್ನು ಗಾಂಧಿಯವರು ಪ್ರತಿಪಾದನೆ ಮಾಡಿದ್ರು ಆ ಹಿಂದೂಗಳು ನಾವು. ಯಾವ ರಾಮನ್ನ ಉದ್ಗರಿಸಿದ್ರು ಅವರು BJPನವರು, ಇನ್ನೊಬ್ಬರು ಅದು ಅವರು ಗೂಡ್ಸೆ ರಾಮ. ಅವರು ಮಾಡ್ತಕ್ಕಂಥ ಅವರೆಲ್ಲ ಗೂಡ್ಸೆ ಹಿಂದೂಗಳು, ನಾವೆಲ್ಲ ಗಾಂಧಿ ಹಿಂದೂಗಳು. ಇನ್ನೇನು ಬೇಕು ನಿಮಗೆ? ಅದೆಲ್ಲ ಶುದ್ಧ ಸುಳ್ಳು, ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು. ಯಾವ ಗ್ಯಾರಂಟಿನೂ ಕೂಡ ಸರ್ಕಾರ ಹಿಂತೆಗೆಯೋದಿಲ್ಲ. ಇನ್ನೂ ಹೆಚ್ಚು ಜನಪರವಾದಂಥ ಅಂಶಗಳು ಸರ್ಕಾರದ ಗಮನಕ್ಕೆ ಬಂದರೆ ಗ್ಯಾರಂಟಿಗಳ ಜೊತೆಯಲ್ಲಿ ಅದನ್ನು ಕೂಡ ಜಾರಿ ಮಾಡ್ತೀವಿ ಹೊರತು ಹೊಸ ಗ್ಯಾರಂಟಿಗಳನ್ನೂ ಬೇಕಾದ್ರೆ ಜಾರಿ ಮಾಡ್ತೀವಿ. ಆದರೆ ಇವನಂತೂ ಯಾವುದೇ ಕಾರಣಕ್ಕೆ ವಾಪಸ್ ತೆಗಿತಕ್ಕಂಥ ಸಂದರ್ಭ ಪ್ರಮೇಯ ಸರ್ಕಾರಕ್ಕಿಲ್ಲ. ನೋಡಿ, ನಿಗಮ ಮಂಡಳಿಗೆ ನನಗೆ ಯಾರ ಮೇಲೂ ಆರೋಪ ಇಲ್ಲ. ಈಗ ಹಾಸನಲ್ಲಿ ಶಾಸಕರುಗಳು ಮಾಡ್ತಾರೆ, ಅದಕ್ಕೆ ನಮ್ಮದೇನಿಲ್ಲ. ಕಾರ್ಯಕರ್ತರನ್ನ ಆಯ್ಕೆ ಮಾಡೋವಾಗ ಇಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಮುಖಂಡರುಗಳನ್ನ ಕೇಳಬೇಕೋ ಬೇಡ? ಇವ್ರು ಡೆಲ್ಲಿಯಲ್ಲಿ ಕೂತ್ಕೊಂಡ್ಬಿಟ್ಟು ಯಾರ್ಯಾರ್ದು ಬರೆದುಬಿಟ್ರೆ ಅದು ಹೇಗಾಗ್ತದೆ? ಅಸಮಾಧಾನ ಬರೋದಿಲ್ವಾ? ಅಸಮಾಧಾನ ಬರೋದನ್ನು ತಪ್ಪಿಸ್ಲಿಕ್ಕೆ ಆ ರೀತಿ ಮಾಡಿದ್ದಿದ್ರೆ ಅದೊಂದು ಒಳ್ಳೆ ಪ್ರಕ್ರಿಯೆ ಆಗ್ತಾಯಿತ್ತು ಅಂತ ನನ್ನ ಒಂದು ಅಭಿಪ್ರಾಯ. ಈಗ ತುಮಕೂರಲ್ಲಿ ನಾನು 50 ವರ್ಷ ರಾಜಕಾರಣ ಮಾಡಿದ್ದೀನಿ. ತುಮಕೂರಿನಲ್ಲಿ ನಾವು 50 ವರ್ಷ ರಾಜಕಾರಣ ಮಾಡಿದ್ರೆ ಯಾವ ತಾಲೂಕಲ್ಲಿ ಯಾವೊಂದು ಕಾರ್ಯಕರ್ತ ಇದ್ದಾನೆ, ಯಾರಿಲ್ಲ, ಯಾರ ಶಕ್ತಿ ಏನು, ಯಾವ ಸಮುದಾಯಕ್ಕೆ ಪ್ರಾತಿನಿಧ್ಯ ಕೊಟ್ಟಿಲ್ಲ, ಕೊಡಬೇಕೀಗ ನಾವು ಅವನ್ನೆಲ್ಲನೂ ಕೂಡ ಚರ್ಚೆ ಮಾಡಿ ನಾವು ಸಲಹೆ ಕೊಡ್ತಾಯಿದ್ದೇವೆ. ನಾವು ಹೇಳಿದ್ದೇ ಮಾಡಬೇಕು ಅಂತ ಏನಿಲ್ಲ, ಅವರಿಗೆ ಒತ್ತಾಯ ಅಲ್ಲ. ಆದರೆ ಪಕ್ಷದ ಹಿತದೃಷ್ಟಿಯಿಂದ ಸಲಹೆಗಳನ್ನು ಕೊಡ್ತಾಯಿದ್ದು, ಆ ಸಲಹೆಗಳನ್ನು ಪಡೆದಿಲ್ಲ ಅನ್ನೋದು ನಮ್ಮ ಆರೋಪ.